बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। ಅವ್ರನ್ನೆಲ್ಲ ಇಷ್ಟು ಕೇಳಿದಾಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನಗೆ ಗೊತ್ತಾಗಿದ್ದಾರೆ ಯಾರು ನಮ್ಮ ಪಕ್ಷ ವರಿಷ್ಠ ಆದಂತಹ ನಮ್ಮ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡ ಅಪ್ಪಾಜಿ ಅವರಿಗೆ ಮತ್ತು ನಮ್ಮ ಕುಮಾರ ಅಣ್ಣನವರಿಗೆ ಗುರ್ತಾ ಹಿಡಿತಾರೆ. ಅವ್ರು ಮಾಡಿದ ಕೆಲಸವನ್ನು ಗುರ್ತಾ ಹಿಡಿತಾರೆ. ಅದನ್ನೆಲ್ಲ ನೋಡಿ ನೀವ್ಯಾರಿಗೂ ಗೊತ್ತಿಲ್ಲ, ಬಟ್ ನಿಮ್ ಪಕ್ಷ ಅದು ನಿಮ್ ಪಕ್ಷ ಇಷ್ಟೆಲ್ಲ ನಮ್ ಸಲ ಕೆಲಸ ಮಾಡದ ಅದಕ್ಕೆ ನಾವು ಅದಕ್ಕೆ ಸಂಬಂಧವಾಗಿರ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಬಹಳ ಖುಷಿ ಆಗತ್ತೆ. ನನಗೆ 10-15 ದಿವಸ ನಾನು ಒಂದು 20 ಹಳ್ಳಿಗಳನ್ನ ತಿರುಗಾಡಬೇಕು, ಡೋರ್ ಟು ಡೋರ್ ಹೋಗಿ ಎಲ್ಲಾ ಮನೆತನಕ್ಕೆ ಹೋಗಿ ಎಲ್ಲಾ ಮನೆಯವ್ರಿಗೆಲ್ಲ ಹೋಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಸರಿಯಾಗಿದೆಲ್ಲ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತಾವು ಎಲ್ಲರೂ ನನ್ನ ಸಲುವಾಗಿ ಮತ ಯಾಚಿಸಬೇಕು, ನನ್ನ ಸಲುವಾಗಿ ಎಲ್ಲಾ ಕಡೆ ಪ್ರಚಾರ ಮಾಡಬೇಕು, ನನ್ನ ಸಲುವಾಗಿ ಎಲ್ಲರೂ ಹೋರಾಡಬೇಕು ಅಂತ ಹೇಳಿ ಕೇಳ್ಕೊತಾ ಮತ ಯಾಚಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ನನ್ನ ಜೊತೆ ಬಂದಿದ್ದಾರೆ ಜಫರುಲ್ಲಾ ಅವರು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಕ್ಷದ ಇವತ್ತು ಸೆಕ್ರೆಟರಿ ಆಗಿ ನನ್ನ ಜೊತೆ ಎಲ್ಲ ಕಡೆ ಬರ್ತಾರೆ. ಪಕ್ಷಕ್ಕೋಸ್ಕರ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗಲೂ ಒಟ್ಟಿಗೆ ಬರ್ತಾರೆ. ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹಳೆ ಮೈಸೂರು ಎಲ್ಲ ಕಡೆ ಪ್ರತಿ ಕಾರ್ಯಕ್ರಮದಲ್ಲಿ ಬರ್ತಾರೆ. ಅವರನ್ನ ಇವತ್ತು ಕಾರ್ಯಕ್ರಮದ ಮೊದಲ ಬಾರಿ ಮುಂದೆ ಬರಬೇಕು ಅಂತ ವಿನಂತಿ ಮಾಡದೆ ಬಂದಿದ್ದಾರೆ. ಒಂದು 2 ಸರ್ವರಿಗೂ ನಮಸ್ಕಾರಗಳು. ಈ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ನಮ್ಮ ಮೆಚ್ಚಿನ ನಾಯಕ ಶ್ರೀಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೆ ಮಾಜಿ ಪ್ರಧಾನಿಗಳು, ಈಗಾಗ ಇವರ ಸುಪುತ್ರನಾದ ಶ್ರೀಮಂತ ಕುಮಾರಸ್ವಾಮಿ ಅವರು ಮತ್ತೆ ಶ್ರೀಮಂತ ಎಲ್ಲರೂ ಮತ್ತೆ ನಮ್ಮ ಕೋರ್ ಕಮಿಟಿಯ ಎಲ್ಲಾ ಸದಸ್ಯರು ನಮ್ಮ ಪಕ್ಷದ ವತಿಯಿಂದ ತೀರ್ಮಾನ ತಗೊಂಡು ಆಯ್ಕೆ ಮಾಡಿ ಅಭ್ಯರ್ಥಿ ಮಾಡಿ ತಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಾಜಿಮಾ ಅಂಗಡಿ ಮತ್ತೆ ನಮ್ಮ ಅಧ್ಯಕ್ಷರೇ, ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ. ಎಲ್ಲರದ್ದು ಹೆಸರು ನನಗೆ ಗೊತ್ತಿಲ್ಲ, ಒಬ್ಬರ ಹೆಸರು ಬಿಟ್ಟು ಹೋದ್ರೆ ಎಷ್ಟು ದಯವಿಟ್ಟು ನಮ್ಮ ಪಕ್ಷದ ಸೈನಿಕರೇ, ಸಿಪಾಯರೇ, ಶಿಸ್ತಿನ ಸಿಪಾಯರೇ ಹಾಗೂ ತಾವೆಲ್ಲರೂ ಯೋಚನೆ ಮಾಡಬಹುದು. ನಮ್ಮ ಬಗ್ಗೆ ಏನು ಬರೀ 2 ಮಾತು ಹೇಳ್ತಾ ಇದ್ದೀವಿ. 2 ಮಾತಲ್ಲಿ ನಿಮ್ಮನ್ನ ಮಾತನ್ನು ಮುಗಿಸಕ್ಕಾಗಲ್ಲ. ತಮ್ಮೆಲ್ಲರ ಬಗ್ಗೆ ಹೋಗಬೇಕಾದ್ರೆ ನಾನು 1 ಗಂಟೆ ಬೇಕಾಗತ್ತೆ. ನನ್ನ ಭಾಷಣ ಮಾಡೋದು ಮಾತನಾಡೋದು ರೀತಿನೇ ಬೇರೆ ಇದೆ. ತಮ್ಮಿಂದ ನಾವೆಲ್ಲ ಪಕ್ಷದಲ್ಲಿ ತಾವು ನಮ್ಮ ಶಕ್ತಿ ವಿಶೇಷತೆ ಜನತಾದಳದ ಏನಂತ ಹೇಳಿದ್ರೆ ಕಾರ್ಯಕರ್ತರು ಬಿಕ್ಕಿಯಾಗಿ ಕುಂತ ಹಣ ಮಾಡೋದ್ರಲ್ಲಿ ಶ್ರೀಮಾನ್ ದೇವೇಗೌಡರು ವಿಫಲರಾಗಿದ್ದಾರೆ. ಇವತ್ತು ಮುಂದ್ಗಡೆ ಹೇಳ್ತಾ ಇದ್ದೀನಿ, ಪ್ರಧಾನಮಂತ್ರಿ ಯಾರು ದುಡ್ಡು ಮಾಡಿಲ್ಲ. ದೇಶದಲ್ಲಿ ಲೂಟಿ ಮಾಡದಂತ ಬಂದಿಲ್ಲ ನಮ್ಮ ಶ್ರೀಮಾನ್ ದೇವೇಗೌಡರು. ಇದು ವಿಫಲ ಆಗಬೇಕು. ಆದ್ರೆ ಸಫಲರಾಗಿರೋದು ಯಾವುದರಲ್ಲಿ? ಸಂಘಟನೆ ಮಾಡೋದ್ರಲ್ಲಿ, ಕಾರ್ಯಕರ್ತನ ಹುಟ್ಟಾಕೋದ್ರಲ್ಲಿ, ಈ ಸೈನ್ಯವನ್ನು ರೆಡಿ ಮಾಡೋದ್ರಲ್ಲಿ. ಇದರಲ್ಲಿ ಇವ್ರಿಗಿರೋ ಅನುಭವ ಬೇರೆ ಪಕ್ಷದಲ್ಲಿ ಇಲ್ಲ. ಬೇರೆ ಪಕ್ಷಗಳೆಲ್ಲ ಶಕ್ತಿ ಇದ್ದಿದ್ರೆ, ಅವ್ರು ಯಾರನ್ನು ರೆಡಿ ಮಾಡುವಂತ ಶಕ್ತಿ ಅವ್ರು ಹೊಂದಿದ್ರೆ ಶ್ರೀಮಾನ್ ದೇವೇಗೌಡರು ಪಾರ್ಟಿಯಿಂದ ಕರ್ಕೊಂಡು ಅವ್ರ ಪಕ್ಷಕ್ಕೆ ಆಚರಿಸ್ಕೊತಾ ಇದ್ದಾರೆ. ಇವತ್ತಿರುವಂತ ನಮ್ಮ ಮುಂದೆ 2 ಪಕ್ಷಗಳು, ಯಾರು ದೊಡ್ಡವರಲ್ಲ, ಅದರಲ್ಲಿ ಯಾವ ಪಕ್ಷನೂ ಚಿಕ್ಕದಲ್ಲ. ಇಬ್ರು ಸರಿಯಾಗಿದ್ದಾರೆ. ಒಂದ್ ಕಡೆ ಹೆಡ್, ಒಂದ್ ಕಡೆ ಕಾಯಿನ್. 1 ಕಾಯಿನ್ 2 ಫೇಸಸ್. ಬಿಜೆಪಿ ಅಂಡ್ ಕಾಂಗ್ರೆಸ್. ಇವ್ರು ತೆಗಿರಿ, ಅವ್ರು ಕುಣಿಸ್ರಿ, ಅವ್ರು ಕುಣಿಸ್ರಿ, ಇವ್ರು ತೆಗಿರಿ. 2 ಸಮವಾಗಿದ್ದಾರೆ. ಸೊ ಇವತ್ತು ನಮ್ಮ ಫೈಟ್ ಇರೋದು ಆ ಸಿಂಗಲ್ ಕಾಯಿನ್ 2 ಫೇಸಸ್ ಜೊತೆ. ಈ ವಯಸ್ಸಲ್ಲಿ
ಮೊಮ್ಮಕ್ಕಳನ್ನ ಆಟ ಆಡಿಸ್ಕೊಂಡು ಇವ್ರ ಮನೆಯಲ್ಲಿ ಕೂತ್ಕೋಬೋದಾಯ್ತು. ಬೀದಿಗೆ ಯಾಕೆ ಬಂದಿದ್ರೆ? ಇದೇ ಒಂದು ಹಠ, ಒಂದು ಛಲ. ಈ ರಾಜ್ಯಕ್ಕೆ ಒಂದು ಸುಖವಾದ ಸರ್ಕಾರವನ್ನು ಕಟ್ಟಿಕೊಡ್ಬೇಕು. ಮುಂದೆ ಮುಂಬರುವ 2023 ಚುನಾವಣೆ ಬಂದಲ್ಲ, ಆ ಚುನಾವಣೆ ಗೆಲ್ಬೇಕಾದ್ರೆ ಇವತ್ತಿನ ಈ ಅಡಿಪಾಯಗಳು ಹಾಕ್ಬೇಕು ಅಂತ ಈ ಅಡಿಪಾಯದ ಕಲ್ಲುಗಳನ್ನ ಜೋಡಿಸಕ್ಕೆ ಶ್ರೀಮಾನ್ ದೇವೇಗೌಡರು ಎಲ್ಲ ಕಡೆ ಹೋರಾಡ್ತಿದ್ದಾರೆ. ಸೊ ನಾನು ಮಾತನಾಡಕ್ಕೆ ನಿಂತ್ಕೊಂಡ್ರೆ ಅನೇಕ ವಿಷಯದಲ್ಲಿ ಮಾತಾಡಬಹುದು. ತಮ್ಮೆಲ್ಲರ ಒಳ್ಳೆ ಟೈಮ್ ಪಾಸ್ ಮಾಡಿಸ್ತೀನಿ. ಬಟ್ ನಾನ್ ಬಂದಿರೋ ಉದ್ದೇಶ ಏನಂತ ತಿಳ್ಕೋಬೇಕಂದ್ರೆ, ನಾನ್ ಬಂದಿರೋದು ಕೆಲಸ ಮಾಡಕ್ಕೆ. ನನ್ನ ಹತ್ರ ಅನೇಕ ಕೆಲಸಗಳಿದೆ. ಮಲ್ಟಿನ್ಯಾಷನಲ್ ಕಂಪನೀಸ್ ಇದೆ, ನನ್ಗೂ ಒಬ್ರು ಮಿಸಸ್ ಇದ್ದಾರೆ, ನನ್ಗೂ ಮಕ್ಕಳಿದ್ದಾರೆ. ಎಲ್ಲರನ್ನು ಬಿಟ್ಟು ಈ ಊರಲ್ಲಿ ಬರ್ಬೇಕಾದ್ರೆ, ಈ ಕಾನ್ಸ್ಟಿಟ್ಯೂಷನ್ ಬರ್ಬೇಕಾದ್ರೆ ಈ ಪಾರ್ಟಿ ಕೆಲಸ ಮಾಡಕ್ ಬಂದಿಲ್ಲ. ನನ್ನ ಬಳಸ್ಕೊಡಿ, ದಯವಿಟ್ಟು ನನ್ನನ್ನು ಯೂಸ್ ಮಾಡಿ. ನನ್ನ ಟೈಮ್ ನಮ್ಗೆ ಬಿಟ್ಕೊಡ್ಬೇಡಿ. ನಾನು 2 ನಿಮಿಷನೂ ವೇಸ್ಟ್ ಮಾಡಕ್ ಹಾಕಿಲ್ಲ. ಯಾರಾದ್ರೂ 4 ಜನ ನಾಣ ಅಲ್ಲಿ ನಿಂತವ್ರು ಬಂದು ಮಾತಾಡೋ, ನಾನು ಮಾತಾಡೋಕೆ ರೆಡಿ ಆಗಿದ್ದೀನಿ. ನನ್ಗೆ ಇಲ್ಲಿ ಕರೆಕ್ಟ್ ಏನಿದೆ, ಇಲ್ಲಿ ಇದು ಕರೆಕ್ಟ್ ಇನ್ಫಾರ್ಮೇಶನ್ ಕೊಡಿ. ಯಾರು ಸಂತೋಷ ಪಡಿಸುವಂತ ಇನ್ಫಾರ್ಮೇಶನ್ಸ್ ಕೊಡಬೇಡಿ. ವಾಸ್ತವಾಂಶ ಏನಿದೆ ಅಂತ ತಿಳ್ಕೊಂಡು ನಾವು ಅದನ್ನ ಸಮಯ ಇದ್ದಂತೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ನಮ್ಮ ಗೆಲುವು ದೂರ ಇಲ್ಲ ಅಂತ ಈ ನಂಬಿಕೆ ಫಸ್ಟ್ ಆಫ್ ಆಲ್ ಆ ದೇವರ ಮೇಲೆ ಇದೆ. ಆಮೇಲೆ ನಮ್ಮ ಪಕ್ಷದ ಸಿದ್ಧಾಂತ ಬಂದಿದೆ. 3ನೇದು ನಮ್ಮ ಅಭ್ಯರ್ಥಿ ಮೇಲೆ. ಮತ್ತೆ ತಾವೆಲ್ಲರೂ ಏನು ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರುಗಳೆಲ್ಲ ಏನೇನೆಷ್ಟು ಕಷ್ಟಪಡ್ತಿರೋ ಆ ಕಷ್ಟದ ಫಲ ನಮ್ಗೆ ಸಿಗತ್ತೆ ಅಂತ ದೇವ್ರ ನಂಬಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಜೈ ಕರ್ನಾಟಕ, ಜೈ ಜೈ. ಬಂಧುಗಳೇ, ನಾನು 25 ವರ್ಷ ಕಳೆದ ಮೇಲೆ ಒಂದು ಉಪಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇನೆ. ನೀವು ಪ್ರಶ್ನೆ ಕೇಳಬಹುದು, 25 ವರ್ಷ ಆದ್ಮೇಲೆ ನೋಡ್ರೆ ನೀವು ಈ 89ನೇ ವಯಸ್ಸಿನಲ್ಲಿ ಯಾವ ಹಿನ್ನೆಲೆಯಿಂದ ಈ ಉಪಚುನಾವಣೆಯಲ್ಲಿ ಭಾಗವಹಿಸುತ್ತದೆ ಅಂತ ಕೇಳಬಹುದು. ಈ ದೇಶಕ್ಕೆ 2ನೇ ಸ್ವಾತಂತ್ರ್ಯ कैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं।